नौबाद बीदर की तरफ से आज एजुकेशनल एंड वोकेशनल गाइडेंस करियर मेला यहाँ पर ऑर्गेनाइज किया गया है। ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ನೌಬಾದ್ ಬೀದರ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಸಸಿಗೆ ನೀರು ಎದುರ ಮೂಲಕ ಚಾಲನೆ ನೀಡಬೇಕಂತ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಜೋರಾಗಿ ಚಪ್ಪಾಳೆ ತಟ್ಟಿ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಲಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿರತಕ್ಕಂಥ ವಾಜಿದ್ ಖಾನ್ ಸರ್ ಅವರು ಸಹಿತ ಬಂದು ಈ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಎರುವುದರ ಮೂಲಕ ಉದ್ಘಾಟನೆಯನ್ನು ಮಾಡಬೇಕಂತ ಅವರಲ್ಲಿ ಮನವಿ ಇದೆ. ಗೀತಾ ಮೇಡಮ್ ಅವರು ಸಹಿತ ಸಸಿಗೆ ನೀರು ಎರೆಯೋದ್ರ ಮೂಲಕ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಓನ್ಲಿ ಲೇಡಿ ರಿಪ್ರೆಸೆಂಟೇಟಿವ್ ನಮ್ಮ ಡಿಪಾರ್ಟ್ಮೆಂಟಿಂದ ಜೋರಾಗಿ ಚಪ್ಪಾಳೆ ತಟ್ಟಿ ಈ ಕಾರ್ಯಕ್ರಮ ನಾವು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಬಂದಿರತಕ್ಕಂತಹ ಶಾಹೀನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಡಾಕ್ಟರ್ ಅಬ್ದುಲ್ ಖದೀರ್ ಸರ್ ಅವರಿಗೆ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿಯ ಪ್ರಾಚಾರ್ಯರು ಅವರಿಗೆ ಸನ್ಮಾನ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕಂತ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ಮೊಹಮ್ಮದ್ ಗುಲ್ಸಿನ್ ಸರ್ ಅವರನ್ನು, ಸಂತೋಷ್ ಪೂಜಾರಿ ಲೆಕ್ಚರರ್ ಡಯಟ್ ಬೀದರ್ ಇವರು ಆತ್ಮೀಯವಾಗಿ ಬರಮಾಡ್ಕೊಳ್ಬೇಕಂತ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಬೇಕಂತ ಮನವಿ ಇದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂತಹ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂತಹ ಎಚ್ ಜಿ ಸುರೇಶ್ ಸರ್ ಅವರನ್ನು ಮಹಾದೇವ್ ಸಜ್ಜನ್ ಸರ್ ಅವರು ಬಂದು ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಹಾಗೂ DACRT ಬೆಂಗಳೂರು ಇವರು ಎರಡೂ ಸಂಯುಕ್ತ ಆಶ್ರಯದಲ್ಲಿ ನಡೆದಿರ್ತಕ್ಕಂಥ ಇದು ಒಂದು ಕನಸು ಆಗಿದ್ದು, ಬಹುಶಃ ಆತ್ಮೀಯರೇ ಬೀದರ್ ಜಿಲ್ಲೆಗೆ ಇದು ಒಂದು ಐತಿಹಾಸಿಕ ಕ್ರಾಂತಿ ಅಂತ ನಾನು ಭಾವಿಸ್ತೇನೆ. ಸುಮಾರು ಕರ್ನಾಟಕ ರಾಜ್ಯದ 34 ಜಿಲ್ಲೆಗಳಲ್ಲಿ ಪ್ರತಿಯೊಂದು ಡೈಟಿಗೆ ವೃತ್ತಿಪರ ಕೌಶಲ್ಯ ಮಾರ್ಗದರ್ಶನ ಒಂದು ಸ್ಟಡಿ ಕಾರ್ನರ್ ಅಂತಕ್ಕಂಥದ್ದು ಮಾಡಿ, ಜೊತೆಗೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ PUC BA ಡಿಗ್ರಿ ಮತ್ತು ಇಂಜಿನಿಯರಿಂಗ್ ಮಾಡ್ತಕ್ಕಂಥ ಮಕ್ಕಳಿಗೆ ಈ ಕರಿಯರ್ ಮೇಳದ ಲಾಭವನ್ನು ಪಡಿಬೇಕು. ಜೊತೆಗೆ ಕೆಲವು ಜನರಿಗೆ ಶಿಕ್ಷಣಕ್ಕೆ ಅವಕಾಶ ಸಿಗಲ್ಲ, ಕೆಲವು ಜನರಿಗೆ ಪುಸ್ತಕಗಳನ್ನು ಸಿಗಲ್ಲ. ಅಂಥ ದಿಶೆಯಲ್ಲಿ ಕೂಡ ನಮ್ಮ ಘನ ಸರ್ಕಾರದ ಉದ್ದೇಶದ ಪ್ರಕಾರ ಡೈಟ್ನಲ್ಲಿ ಫ್ರೀ ಆಫ್ ಕಾಸ್ಟ್ನಲ್ಲಿ ಇರ್ತಕ್ಕಂಥ ಒಂದು ಜ್ಞಾನದ ಮೂಲ್ಯವನ್ನು ತೆರೆದು ಬೀದರ್ ಜಿಲ್ಲೆಯ ಎಲ್ಲ ಮಕ್ಕಳಿಗೆ ಅದು ಫ್ರೀಯಾಗಿ ಒಂದು ಸೌಲಭ್ಯಗಳನ್ನು ಸಿಗಬೇಕಂತಕ್ಕಂಥ ದಿಶೆಯಲ್ಲಿ, ಜೊತೆಗೆ ಎಷ್ಟೋ ಮಕ್ಕಳಿಗೆ ಬರೀ PUC BSc ಆಮೇಲೆ MBBS ಇಂಜಿನಿಯರ್ ಡಿಗ್ರಿ ಕಾಲೇಜ್ನಲ್ಲಿ ಇರ್ತಕ್ಕಂಥ BSc ನರ್ಸಿಂಗ್ ಇಷ್ಟು ಕೋರ್ಸ್ಗಳ ಬಗ್ಗೆ ಗೊತ್ತು. आज की खूबी यह है प्रोग्राम की कि बेंगलोर के एक बड़े ऑर्गेनाइजेशन जो बेंगलोर चेन्नई वगैरह में अवेयरनेस के लिए प्रोग्राम करते हैं, मिस्टर शुएब जो 100 ये स्टैंडी लगाए हैं जिसमें डिफरेंट कोर्सेस हैं, 150 कोर्सेस अलग अलग कैरियर के फील्ड्स हैं, उसका एक्सप्लेनेशन यहाँ पे किया जाएगा कि आप कोई भी कोर्स चॉइस कीजिए, लेकिन उसमें ठीक ठाक होने और स्ट्रांग होने और परफेक्ट होने की कोशिश कीजिए, उसमें एबिलिटी पैदा कीजिए, कमज़ोरी के साथ आगे मत बढ़िए. देख रहे हैं हम कमज़ोरी के साथ हमारी जनरेशन आगे बढ़ रही, 10th से 11th 12th में और 12th से डिग्री में जा रही है और वो कमज़ोरियों के साथ आगे बढ़ रही है. और एक नया ट्रेंड जो है शुरू हो गया है इंडिया भर में, जैसा कि मैं समझ रहा हूँ 70% हमारे नौजवान नॉन अटेंडिंग कॉलेजेस में पढ़ रहे हैं, डिग्री कॉलेजेस में पढ़ रहे हैं और नाकारा हो जा रहे हैं. तो सख्त मेहनत करना है, कोई भी फील्ड हो. और सिर्फ डॉक्टर और इंजीनियर का जैसा कि हमारे पास एक ट्रेंड है, सिर्फ यही दो प्रोफेशन नहीं है और 50 प्रोफेशन है, उसके लिए कोशिशें की जा सकती हैं. जिस इंसान के अंदर किसी चीज़ के लिए भूख होती है तो वो तब होती है जब उसने बहुत गरीबी देखी हो.
मेरे जो नाना थे, मेरे नाना बहुत फ़िलोसॉफिकल बात किया करते थे, क्योंकि उन्हें पर्शियन फ़ारसी पढ़ना आती थी। तो वो बताते थे कि आने वाले हालात बहुत बुरे हैं और इसमें बहादुर बने रहना एक बहुत बड़ी बहादुरी का काम है। तो तुम्हें ज़िंदगी जो है अपने लिए नहीं जीना है, तुम्हें आने वाली नस्लों के लिए जीना है। तुम्हें ऐसा काम करना है जो आने वाली नस्ल के लिए हो, ना कि तुम्हारे खुद के लिए हो। Karnataka Veterinary Animal and Fishery Sciences University. It deals with veterinary, dairy and fishery. जानवर और जानवर का रिलेटेड बारे में सब कुछ ಸ್ಟಡೀಸ್ ಡೀಲ್ करता है. So this university, ಈ ವಿಶ್ವವಿದ್ಯಾಲಯವು ಕರ್ನಾಟಕ ರಾಜ್ಯದ ಒಟ್ಟು ವ್ಯಾಪ್ತಿಯನ್ನು ಹೊಂದಿರೋದು ಬೀದರ್ದಲ್ಲಿರುವುದು ಇದರ ಮುಖ್ಯ ಕಚೇರಿ. ಕರ್ನಾಟಕದಲ್ಲಿ 7 ವೆಟರ್ನರಿ ಕಾಲೇಜುಗಳು ಅಂದರೆ ಪಶುವೈದ್ಯಕೀಯ ಮಹಾವಿದ್ಯಾಲಯಗಳಿದ್ದಾವೆ. ಅವು ಬೆಂಗಳೂರು, ಬೀದರ, ಹಾಸನ, ಶಿವಮೊಗ್ಗ, ಗದಗ, ಅಥಣಿ ಮತ್ತು ಪುತ್ತೂರಿನಲ್ಲಿ ಬರುತ್ತಿದೆ. ಇನ್ನು 2 ಹೈನುಗಾರಿಕೆ ತಂತ್ರಜ್ಞಾನ ಡೈರಿ ಸೈನ್ಸ್ ಟೆಕ್ನಾಲಜಿ ಮಹಾವಿದ್ಯಾಲಯಗಳಿದ್ದಾವೆ. ಅವು ಗುಲ್ಬರ್ಗಾದ ಮಹಗಾಂವದಲ್ಲಿದೆ, ಇನ್ನೊಂದು ಬೆಂಗಳೂರಿನ ಹೆಬ್ಬಾಳದಲ್ಲಿದೆ. ಏಷ್ಯಾದ ಫಸ್ಟ್ ಮೀನುಗಾರಿಕೆ ಕಾಲೇಜು ಈ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರ್ತದೆ, ಅದು ಮಂಗಳೂರಿನಲ್ಲಿದೆ. ಇಟ್ ಇಸ್ ಅ ಫಸ್ಟ್ ಇನ್ ಏಷ್ಯಾ ಆ್ಯಂಡ್ ಇಟ್ ಇಸ್ ಅ ಓಲ್ಡೆಸ್ಟ್ ಕಾಲೇಜ್. जो भी बनना चाहते हैं आप, जो आगे बनना चाहते हैं आप डिसाइड कर लीजिए. आप डिसाइड करके 10th या 12th तक आपको क्लियरिटी आना चाहिए कि हम डॉक्टर बनना है या इंजीनियर बनना है. एक बार आप तय कर लेते हैं डॉक्टर बनना है, उसके बाद आपको सेकंड ये चॉइस करना है कि आपको कहाँ सेटल होना है. या डिस्ट्रिक्ट प्लेस में सेटल होना है, या मेट्रो में सेटल होना है, या छोटे गांव में सेटल होना है. उसके हिसाब से आपको आगे जाना है. पूरे कर्नाटक में बीदर को पहले कोई भी नहीं जानता था. ये जो इंस्टीट्यूट्स होने के वजह से आपका जितने लोगों का सिलेक्शन हो रहा है मेडिकल और आईआईटी में, इसके वजह से पूरे कर्नाटक ही नहीं पूरे इंडिया में इनकी वजह से आपके बीदर का नाम हो रहा है. इस 99 में आई एम वेरी श्योर नन ऑफ यू विल नो मोर देन 10. तो आपको एक स्टैंडी पे जाके उसका डिटेल करना है और जो आपको पसंद आए, जो आपको इंटरेस्टिंग लगे, उसके बारे में नोट कर लीजिए. हम जो ये ज़िंदगी जी रहे हैं ना, वी शुड नॉट बिकम सेल्फिश इन इट. दिस लाइफ बिलोंग्स टू यू, योर फैमिली, योर सोसाइटी, योर मॉम, डैड, सिस्टर, एवरीबडी. आज का जेंजी का क्या हो गया है? वी आर जेंजी पीपल, वी आर वेरी फैशनेबल पीपल. हम सेल्फिश बनते जा रहे हैं. मेरा ज़िंदगी मुझे जीने दो का मकसद नहीं है, राइट? एवरीबडी इन योर सोसाइटी, इन योर फैमिली, राइट? इट इज़ योर रिस्पॉन्सिबिलिटी फॉर देम. ಔರಾದಿಂದ ರೀ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಔರಾದ್ ಮಹಿಳಾ ಕಾಲೇಜ್ ಇದೆ ನಮ್ದು. ಈ ಒಂದು ಮಹಿಳಾ ಕಾಲೇಜ್ನಲ್ಲಿ ನಮ್ಮಲ್ಲಿ ಸ್ಕಿಲ್ ಬಗ್ಗೆ ಒಂದು ಕೋರ್ಸಸ್ ಅದಾವ್ರಿ. ನಮ್ಮಲ್ಲಿ ಟೆಕ್ನಿಕಲ್ ಕೋರ್ಸಸ್ ಲೈಕ್ ಫಸ್ಟ್ ಬರೋದು ಒಂದು ಟೆಕ್ನಿಕಲ್ ಅಂತಂದ್ರೆ ಎಲೆಕ್ಟ್ರಿಷಿಯನ್ ಅನ್ನೋ ಒಂದು ಕೋರ್ಸ್ ಅದ ರೀ. ಆಮೇಲೆ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅಂತ ಒಂದು ಕೋರ್ಸ್ ಅದ ರೀ. ಮತ್ತೊಂದು ಕಂಪ್ಯೂಟರ್ ಒಂದು ಕೋರ್ಸ್ ಅದ ರೀ. ಇವು 3 ಕೋರ್ಸ್ ಏನದಾವ ಅಂದ್ರೆ 2 ವರ್ಷದ ಕೋರ್ಸ್ ಅದಾವ್ರಿ. ಇವೆರಡು 3 ಕೋರ್ಸ್ ಏನದಾವ ಅಂದ್ರೆ ಸ್ಪೆಷಲಿ ಹೇಳ್ಬೇಕಂತಂದ್ರೆ 2 ವರ್ಷನಾಗೆ ಒಂದು ಯಾವ್ದಾದ್ರು ಜಾಬ್ ಈಸಿಯೆಸ್ಟ್ ಸಿಗ್ತದೆ ಅಂದ್ರೆ 3 ಕೋರ್ಸ್ ರೀ. ಇವು 3 ಕೋರ್ಸ್ ಮುಗಿದ ತಕ್ಷಣ ನಿಮ್ಗೆ ಎಲ್ಲೆಲ್ಲಿ ಜಾಬ್ ಸಿಗ್ತಾವ ಅಂತಂದ್ರ BHL, BEL, ಇಸ್ರೋ ಅಂತಂತ ಚಂದ್ರಯಾನ 3 ಕೇಳಿರಿ ಉಡಾವಣೆ ರೀ. ಅದ್ರಲ್ಲಿ ಕೂಡ ಈ ಒಂದು ITI ಮುಗಿದಿನಂತ ಮಕ್ಕಳು ಏನಂದ್ರೆ ಟೆಕ್ನಿಷಿಯನ್ ಅಂತಂತಂದು ಸೆಲೆಕ್ಷನ್ ಆಗಿದಾರ. ಇಸ್ರೋದಾಗ, ರೈಲ್ವೆದಾಗ, DRDO, ನೇವಿ ಅಂತಂತಂದ್ರೆ ದೊಡ್ಡ ದೊಡ್ಡ ಏನ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅದಾವಲ್ರಿ, ಅದ್ರಲ್ಲಿ ಕೂಡ ಒಂದು ಜಾಬ್ಗಳನ್ನ ಸಿಗ್ತಾವ್ರಿ. ಇವು 3 ಕೋರ್ಸಸ್ ಮೇಲೆ ಫಸ್ಟ್ ಅಲ್ಲಿ ಹೇಳ್ಬೇಕಂತಂದ್ರೆ ಎಲೆಕ್ಟ್ರಿಷಿಯನ್ ಅಂತಂದ್ರೆ ಹೇಳ್ಬೇಕಂದ್ರ ಮನೆಯಲ್ಲಿ ನಾವು ಏನೋ ಅಪ್ಲೈನ್ಸಸ್ ಯೂಸ್ ಮಾಡ್ತೀವಿ, ಲೈಟ್ ಬಗ್ಗೆ ಅಥವಾ ಫ್ಯಾನು, ಮೋಟರು, ಏನ್ ನಾವು ಟೋಟಲಿ ಮನೆಗೆ ಸಂಬಂಧಪಟ್ಟಿನ ಯೂಸ್ ಮಾಡ್ತೀವಿ, ಅದನ್ನ ಎಲ್ಲವನ್ನ ಎಲ್ಲಿ ಕಲಿಸ್ತೀವಿ ನಾವು ITI ಎಲೆಕ್ಟ್ರಿಷಿಯನ್ ಕಲಿಸ್ತೀವಿ ಈ 2 ವರ್ಷನ. ಇನ್ನೊಂದು ಬಂದು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅಂತಂದ್ರೆ ಸ್ಪೆಷಲಿ ಹುಡುಗಿಯರ್ ಕಡೆಯಿಂದ ಹೇಳಿ ಮಾಡಿಸಿ ನಮ್ಗೆ ಕೋರ್ಸ್ ಅದ ರೀ. ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅಂತಂದ್ರೆ ನಮ್ಮ ಮೊಬೈಲ್ ಆಗಲಿ, ಟಿವಿ ಆಗಲಿ, CCTV ಆಗಲಿ, ಕ್ಯಾಮ್ರಾಸ್ ಆಗಲಿ, ಫ್ರಿಡ್ಜ್, ವಾಷಿಂಗ್ ಮಷಿನ್ಸ್ ಇವೆಲ್ಲದ್ರ ಬಗ್ಗೆ ಹೆಂಗ್ ರೆಡಿ ಮಾಡ್ತಾರ, ಯಾವ ತರ ಅದನ್ನ ಖರಾಬ್ ಆದ ರಿಪೇರ್ ಹೆಂಗ್ ಮಾಡ್ಬೇಕು ಅಂತ ಹೇಳುವಂತ ಕೋರ್ಸ್ ಇದು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅದ ರೀ. ಇನ್ನೊಂದು ಕೋರ್ಸ್ ಬಂದ್ಬಿಟ್ಟು ಏನಂದ್ರೆ ಕಂಪ್ಯೂಟರ್ ಕೋರ್ಸ್ ರೀ. ಈ ಒಂದು ಕಂಪ್ಯೂಟರ್ ಕೋರ್ಸ್ನಾಗ ಏನಂದ್ರೆ 2 ವರ್ಷದ ಕೋರ್ಸ್ ಅದ ರೀ. ಈ ಲೇಟೆಸ್ಟ್ ಎಲ್ಲರೂ ಏನಲ್ಲತ್ತಾರ್ರಿ, ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಯಾವುದೇ ಒಂದು
ಕೆಲಸ ಮಾಡಕ್ ಹೋದ್ರೂ ಕೂಡ ಕಂಪ್ಯೂಟರ್ ನಮ್ಮ ಬಹಳ ಅವಶ್ಯಕತೆವಾದಂತ ಒಂದು ಜೀವನ ಅದ ರೀ. ಕಂಪ್ಯೂಟರ್ ಇಲ್ದೇನೆ ನಾವು ಬದುಕಲಕ್ ಸಾಧ್ಯ ಇಲ್ಲ, ಮೊಬೈಲ್ ಇಲ್ದೇ ನಾವು ಬದುಕಲಕ್ ಸಾಧ್ಯ ಇಲ್ಲ ಅಂತ ಒಂದು ಸಿಚುವೇಶನ್ ಆಗಿದ್ದೇವೆ ರೀ. ಆ ಒಂದು ಸಿಚುವೇಶನ್ ಕಂಪ್ಯೂಟರ್ ನಾವು ಕಲ್ತೇವೆ ಅಂತಂದ್ರೆ ವರ್ಕ್ ಫ್ರಮ್ ಹೋಮ್ ಮನೆ ಕುಂತ್ ಮಾಡ್ಬೋದು, ಅಥವಾ ಮುಂದೆ ನೀವು ಡಿಪ್ಲೊಮಾ ಕೂಡ ಮಾಡ್ಕೊಂಡು ಹೋಗ್ಬೋದು. ಡಿಪ್ಲೊಮಾದಾಗ ನೀವು ಡೈರೆಕ್ಟ್ ಹೋದ್ರೆ 2 ವರ್ಷಕ್ಕೆ ಹೋಗ್ಬೋದು, ಡೈರೆಕ್ಟ್ ಸೆಕೆಂಡ್ ಇಯರ್ 3rd ಸೆಮಿಗೆ. ಆ ಡಿಪ್ಲೊಮಾ ಮುಗಿಸ್ಕೊಂಡು ನೀವು ಇಂಜಿನಿಯರಿಂಗ್ CS ಮಾಡ್ಬೋದು, ಎಲೆಕ್ಟ್ರಾನಿಕ್ಸ್ ಮಾಡ್ಬೋದು, ಅಥವಾ AI ಮಾಡ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಕೂಡ ನೀವು ಕೋರ್ಸ್ ಮಾಡ್ಬೋದು ಅಂತ. ನಮ್ಮಲ್ಲಿ ಒಂದು ವೇಳೆ ನೀವು 2 ವರ್ಷ ಕಲ್ತಿಂದೆ ಆದ್ರೆ ಕಂಪಲ್ಸರಿ ನಿಮ್ಗೆ ಏನಂದ್ರೆ ನಾವು ಪ್ಲೇಸ್ಮೆಂಟ್ಸ್ ಅನ್ನ 2 ವರ್ಷದಲ್ಲಿ ನಿಮ್ಗೆ ಕಂಪಲ್ಸರಿ ಕ್ಯಾಂಪಸ್ ಮಾಡಿಸ್ತೀವಿ ನಾವು. BHL ಈಗ ನಮ್ಮ ಸುಮಾರು ಹುಡುಗಿಯರು ಕೂಡ ನಾವು ಅಲ್ಲಿ ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ಇದೊಂದು ಹೆಂಗದ ಅಂದ್ರೆ ಕಡಿಮೆ ಖರ್ಚು ರೀ. ಕಡಿಮೆ ಖರ್ಚು ಅಂತಂದ್ರೆ ಹೆಂಗಂದ್ರೆ ಕೇವಲ ಎಷ್ಟು ಅದ ರೀ, 1200 ರೂಪಾಯಿ ಫೀಸ್ ಅದ ರೀ. ಗೌರ್ಮೆಂಟ್ ಕಾಲೇಜ್ ಅದ ನಮ್ದು. 1200 ರೂಪಾಯಿದಾಗೆ ನೀವು ಒಂದು ತಿಂಗಳಿಗೆ ನೀವು ಲೆಕ್ಕ ಮಾಡಿದ್ರೆ 100 ರೂಪಾಯಿ ಖರ್ಚು ಬರ್ತಾರೆ ಅಷ್ಟೇ ರೀ. ದಿನಕ್ಕೆ ಹೋದ್ರೆ ಅಂದ್ರೆ 3 ರೂಪಾಯಿ ಖರ್ಚು ಬರ್ತದೆ. ಆ ಒಂದು 3 ರೂಪಾಯಿ ದಿನಕ್ಕೆ ಖರ್ಚು ಮಾಡಿದ್ರಾಗ ನಿಮ್ಗೆ ಒಂದು ಒಳ್ಳೆ ಅಂತ ಒಂದು ಕೋರ್ಸ್ ಅನ್ನು ಕೊಟ್ಟು ನಿಮ್ಗೆ ಸ್ಕಿಲ್ ಪರ್ಸನ್ ಮಾಡಿ ನಿಮ್ಗೆ ಕಂಪಲ್ಸರಿ ಜಾಬ್ ಹಚ್ಕೊಡ್ತೇವೆ. ನಮಗೆ ಜಾಬ್ ಇಂಟ್ರೆಸ್ಟೆಡ್ ಇಲ್ಲ ಅಂತಂದ್ರೆ ನೀವು ಏನು ಮಾಡ್ಬೋದು, ಡಿಗ್ರಿ ಕೂಡ ಹೋಗ್ಬೋದು, ಡಿಪ್ಲೊಮಾ ಹೋಗ್ಬೋದು, ಮುಂದೆ ಇಂಜಿನಿಯರಿಂಗ್ ಮಾಡ್ಕೊಂಡು ಹೋಗ್ಬೋದು, ಅಥವಾ ನಾವೇ ಓನ್ ಆಗಿ ಏನಾದರೂ ಮಾಡ್ತೀವಿ ಅಂತ ನೀವು ಆಲ್ರೆಡಿ ಕಂಪ್ಯೂಟರ್ ಕಲ್ತಿನೋ ಇರ್ತೀರಿ. ನೀವೇ ಏನೋ ಒಂದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಹಾಕೊಂಡು ನೀವು ಸುಮಾರು ಮಕ್ಕಳಿಗೆ ಏನಾದ್ರು ನೀವು ಕಂಪ್ಯೂಟರ್ ಕೂಡ ನೀವು ಕಲಿಸ್ಬೋದು ರೀ. ಇಂಥ ಒಂದು ಕೋರ್ಸಸ್ ಅನ್ನ ನಮ್ಮಲ್ಲಿ 3 ವರ್ಷದ್ದು. ಅದ್ರ ಜೊತೆನೆ ಇನ್ನೊಂದು 2 ಕೋರ್ಸ್ ಅದಾವ ಅಂದ್ರೆ ಟಾಟಾದವ್ರಿ. ಟಾಟಾದ ಲೇಟೆಸ್ಟ್ ಟಾಟಾದ ಕೇಳಿರಿ ನೀವು ರೀ. ಟಾಟಾ ಬ್ರ್ಯಾಂಡ್ ಹೆಂಗದ ಅಂದ್ರೆ ನಾವು ಇಂಡಿಯಾಸ್ ನಂಬರ್ 1 ಬ್ರ್ಯಾಂಡ್ ಅಂತ ಕರೀತಾರೆ. ಆದ್ರೂಗಳೇ ನಮ್ಮಲ್ಲಿ 2 ಕೋರ್ಸ್ ಬಂದಾವ್ರಿ. ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಕೋರ್ಸ್, ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಕೋರ್ಸ್, ಚಾರ್ಜಿಂಗ್ ಕಾರು. ಇನ್ನೊಂದು ರೋಬೋಟಿಕ್ಸ್ ಅಂತಂದ್ರೆ 1 ವರ್ಷದ ಕೋರ್ಸ್ ಅದ ರೀ. ಈ ಚಾರ್ಜಿಂಗ್ ಕಾರ್ ಯಾಕೆ ಬಂತು ಅಂತಂದ್ರೆ ಇವಾಗೆಲ್ಲ ನೋಡತ್ತೀರಿ ನೀವು ರೀ, ನಮ್ದು ಜಗತ್ತಿನಾದ್ಯಂತ ಯುದ್ಧಗಳು, ತೈಲದು ಅಭಾವ ಹೆಂಗ ಆಗ್ಲತ್ತದ, ಪೆಟ್ರೋಲ್ ಸಿಗಲ್ಲುಂಟದ, ಅದು ಸಿಗಲ್ಲುಂಟದ ಅಂತೆಲ್ಲ ನಡೆದದ್ರಿ. ಇಂಥ ಒಂದು ಸಿಚುವೇಶನ್ ಅಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿ ಖುದ್ದಾಗಿ ನಾವೇ ಒಂದು ನಮ್ಮ ಹತ್ರ ಚಾರ್ಜಿಂಗ್ ಕಾರ್ ಇತ್ತಂದ್ರೆ ನಾವು ಯಾರು ಮೇಲೆ ನಿರ್ಭರ ಆಗಲ್ಲ, ನಾವು ಡಿಪೆಂಡ್ ಆಗಲ್ಲ. ಹಾಗಾಗಿ ಈ ಒಂದು ಚಾರ್ಜಿಂಗ್ ಕಾರ್ಗಳನ್ನ ಹೆಂಗ ರೆಡಿ ಮಾಡ್ತಾರ, ಅದನ್ನ ಹೆಂಗ ನಾವು ರಿಪೇರ್ ಮಾಡಬೇಕು, ಎಲ್ಲಿ ಪವರ್ ಬ್ಯಾಂಕ್, ಸೋಲಾರು, ಬ್ಯಾಟ್ರಿ, ಅದನ್ನ ಎಲ್ಲ ಹೆಂಗ್ ಲೈಟಿಂಗ್ ಸಿಸ್ಟಮ್ಸ್ ಹೆಂಗ್ ಅದಾವ, ಅವ್ರ ಒಳಗೆ ವೈರಿಂಗ್ ಸಿಸ್ಟಮ್ಸ್ ಹೆಂಗ್ ಬರ್ತಾವ, ಹೆಂಗ್ ಟೋಟಲ್ ಮ್ಯಾನುಫ್ಯಾಕ್ಚರ್ ಐತಂತ ಹೇಳಿ ಕಲಿಸ್ಕೊಡೋದು ಯಾವ್ದು ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಒಂದು ಕೋರ್ಸ್ ಅದ 2 ವರ್ಷ. ಇದು ಮುಗಿದ ತಕ್ಷಣ ನೀವು ಡೈರೆಕ್ಟ್ ಆಗಿ ಟಾಟಾ ಕಂಪ್ನಿಗೆ ಹೋಗಿ ನೀವು ಜಾಬ್ ಮಾಡ್ಬೋದ್ರಿ. ಟೈಅಪ್ ಆಗಿಂದವ ನಮ್ಮಲ್ರಿ. ಟಾಟಾ ಕಂಪ್ನಿಗೆ ಹೋಗಿ ಜಾಬ್ ಮಾಡ್ಬೋದು. ಪುಣೆ, ಹೈದ್ರಾಬಾದ್, ಬೆಂಗಳೂರು, ಜೈರಾಬಾದ್ನಲ್ಲಿ ಕೂಡ ಜಾಬ್ ಮಾಡ್ಬೋದ್ರಿ 2 ವರ್ಷ. ಇನ್ನೊಂದು ಕೋರ್ಸ್ ಬಂದು ಯಾವ್ದು ಅಂದ್ರೆ ರೋಬೋಟಿಕ್ಸ್ ಅಂತ ಒಂದು ಕೋರ್ಸ್ ರೀ. ಆ ರೋಬೋಟಿಕ್ಸ್ ಕೋರ್ಸ್ ಹೆಂಗದ ಇವಾಗ ಲೇಟೆಸ್ಟ್ ಎಲ್ಲರ ಮೈಂಡ್ದಾಗ ಒಂದದ ರೀ. ರೋಬೋಟ್ ಅಂದ್ರೆ ಒಂದು 10 ಮಂದಿ ಕೆಲಸ ಮಾಡೋದಂದ್ರೆ ಒಂದು ರೋಬೋಟ್ ಕೆಲಸ ಮಾಡ್ತದ್ರಿ. ನಾವು ಏನ್ ಕೆಲಸ ಕೊಟ್ರು ಅದು ವಿತಿನ್ ಒಂದು 5 ನಿಮಿಷದಲ್ಲಿ ಕೆಲಸ ಮಾಡ್ತೀವಿ. 1 ಗಂಟೆ ಒಂದು ಕೆಲಸ ಆಗೋದು 5 ನಿಮಿಷದಲ್ಲಿ ಕೆಲಸ ಮಾಡಿ ಮುಗಿಸ್ತದ್ರಿ. ಅಂತ ಒಂದು ರೋಬೋಟ್ಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಅದಾವ್ರಿ. 2 ರೋಬೋಟ್ ಅದಾವ್ರಿ ನಮ್ಮಲ್ಲಿ. ಒಂದು ನಮಗೆ ಹೆವಿ ವೇಟ್ ಲಿಫ್ಟ್ ಮಾಡೋದಾಗಲ್ಲ, ಅದನ್ನ ರೋಬೋಟಿಕ್ ನಾವು ಈ ಒಂದು ಪ್ಯಾಕೆಟ್ ಅನ್ನ ನೀವು ಅಂತ ಹೇಳ್ದೇವ ಅಂದ್ರೆ ಪ್ರೋಗ್ರಾಮ್ ಮಾಡಿ ಕಲಿಸ್ತೀರಿ ನಿಮ್ಗೆ. ಆ ಒಂದು ಪ್ರೋಗ್ರಾಮಿಂಗ್ ನಿಮ್ಗೆ ಕಲಿಸ್ದೇವ ಅಂದ್ರೆ ಇವತ್ತು ನೀವು ಎಲ್ಲೋ ಇಂಡಸ್ಟ್ರಿದಾಗೋ ಎಲ್ಲೋ ನೀವು ಟಾಟಾ ಇಂಡಸ್ಟ್ರಿದಾಗ ಇವತ್ತು ಒಂದು ಕಾರ್ ರೆಡಿ ಇಲ್ಲ ಅಂತಂದ್ರೆ ಒಂದಿನ ಒಂದೊಂದು ಕಾರ್ ರೆಡಿ ಇರ್ತಾವ್ರಿ. ಅಂತಂದ್ರೆ ಕೆಲವೊಂದು ಕಾಂಪಿಟೇಟಿವ್ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ ಬುಕ್ಸ್ ಎಲ್ಲ ಕೊಂಡ್ಕೊಳ್ಳಕ್ಕೆ ಒಂದು ಸ್ವಲ್ಪ ಕಡುಬಡತನದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದಿರ್ತಾರೆ. ಅಂತ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಡಯಟ್ ಅಲ್ಲಿ ಕೆರಿಯರ್ ಸೆಲ್ ಅಂತಕ್ಕಂಥದ್ರಲ್ಲಿ ಇವೆಲ್ಲ ಕಾಂಪಿಟೇಟಿವ್ ಸಂಬಂಧಪಟ್ಟಂತೆ ಎಲ್ಲ ವರ್ಕ್ ಬುಕ್ಸ್ ಅದರಲ್ಲಿ ಇರುತ್ತೆ. ಕೆಲವೊಂದು ಮಕ್ಕಳಿಗೆಲ್ಲ ನಿಮ್ ಜೂನಿಯರ್ಸ್ ಎಲ್ಲ ಇದ್ದಿರ್ತಾರೆ, ನಿಮ್ ತಂಗಿಯರಾಗಿರ್ಬೋದು, ನಿಮ್ ತಮ್ಮಂದಿರಾಗಿರ್ಬೋದು, 8th 9th ಓದ್ತಾ ಇರ್ತಾರೆ, 10th ಓದ್ತಾ ಇರ್ತಾರೆ. 10th ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಲ್ಲ. ಸೊ ಅಂತ ಟೈಮಲ್ಲಿ ಏನಪ್ಪಾ ಅಂತಂದ್ರೆ ಆಲ್ರೆಡಿ ಇದು ಗೌರ್ಮೆಂಟ್ ಶಾಲೆಗಳಿಗೆಲ್ಲ ಹೋಗಿದೆ ಇದು ನನ್ನ ವೃತ್ತಿ ನನ್ನ ಆಯ್ಕೆ ಅಂತಕ್ಕಂಥದ್ದು. ಒಂದ್ ವೇಳೆ ಕೆಲವೊಬ್ರು ಪ್ರೈವೇಟ್ ಅಲ್ಲಿ ಓದ್ತಾ ಇರ್ತಾರ, ಅಂತಹ ವಿದ್ಯಾರ್ಥಿಗಳು ಡಯಟ್ಗೆ ನೇರವಾಗಿ ವಿಸಿಟ್ ಮಾಡಿ ಇವೆಲ್ಲವೂ ವರ್ಕ್ ಬುಕ್ಗಳು ಏನಪ್ಪಾ ಅಂದ್ರೆ ಡಯಟ್ ಅಲ್ಲಿ ಸಿಗುತ್ತೆ. ಇವನು ನನ್ನ ವೃತ್ತಿ ನನ್ನ ಆಯ್ಕೆ ಆಗಿರ್ಬೋದು, ಇದು ಮೈ ಫ್ಯೂಚರ್ ಮೈ ಪ್ಲಾನ್ ಅಂತಕ್ಕಂಥದ್ದು 10th ಮಕ್ಕಳಿಗೆ. 8th 9th ಅಲ್ಲಿ ಇರ್ಬೇಕಾದ್ರೆ ಇದನ್ನ ಮೈ ಫ್ಯೂಚರ್ ಮೈ ಚಾಯ್ಸ್ ಅಂತಕ್ಕಂಥದ್ದು, ನನ್ನ ಭವಿಷ್ಯ ನನ್ನ ಆಯ್ಕೆ ಅಂತಕ್ಕಂಥದ್ದನ್ನ ಸ್ಟಡಿ ಮಾಡ್ತಾರೆ. ತದನಂತರದಲ್ಲಿ ಮೈ ಫ್ಯೂಚರ್ ಮೈ ಪ್ಲಾನ್ ಅನ್ನೋದ್ರಲ್ಲಿ ಏನೆಲ್ಲ ಒಂದಿಷ್ಟು ಅವಕಾಶಗಳಿದಾವೆ ಅಂತಕ್ಕಂಥ ತಿಳ್ಕೊಳ್ಳುತ್ತಾರೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಮೇಜರ್ ಆಗಿ ಡಯಟ್ಗೆ ವಿಸಿಟ್ ಕೊಟ್ಟಾಗ ಇವನ್ನು ಈ ನನ್ನ ವೃತ್ತಿ ನನ್ನ ಆಯ್ಕೆ ಆಗಿರ್ಬೋದು, ಇದು ವೃತ್ತಿ ದಿಕ್ಸೂಚಿ ಅಂತಕ್ಕಂಥದ್ದು, ಇವನ್ ಎಲ್ಲಾ ಕೋರ್ಸ್ಗಳು ಸಹ ಒಳಗೊಂಡಿರ್ತಕ್ಕಂಥದ್ದು. ಇದರಲ್ಲಿ ಚಾರ್ಟ್ ಇದೆ, ಏನಲ್ಲಿ ಹಾಕಿದಾರಲ್ವಾ ಅದೇ ಚಾರ್ಟ್ ಸಹ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಈ ತರದ್ದೆಲ್ಲ ಎಲ್ಲಾ ಚಾರ್ಟ್ ಇದರಲ್ಲಿ ಆಫ್ಟರ್ 10th ಆದ್ಮೇಲೆ ಏನೆಲ್ಲ ಸ್ಟ್ರೀಮ್ಸ್ ಇದಾವೆ ಅಂತಕ್ಕಂಥದ್ದು ಈಚ್ ಎವ್ರಿ ಒನ್ ಕೋರ್ಸ್ ಎಲ್ಲ ಇದರಲ್ಲಿ ಕೊಟ್ಟಿದ್ದಾರೆ. ನೀವು ಡಯಟ್ಗೆ ಬಂದಿದ್ದೆ ಆದ್ರೆ ಕೆಲವೊಬ್ರು ನಿಮ್ ಅಕ್ಕಪಕ್ಕದಲ್ಲಿ ಇರ್ತಾರೆ, ನಿಮ್ಗೆ ಫ್ರೆಂಡ್ಸ್ ಎಲ್ಲ ಇದ್ದಿರ್ತಾರೆ, ಅಂತವ್ರಿಗೆ ಒಂದು ಸ್ವಲ್ಪ ಇನ್ಫಾರ್ಮ್ ಮಾಡಿದ್ರೆ ಅವರು ಸಹ ಇದರದ್ದು ಸೌಲಭ್ಯನ ಯುಟಿಲೈಸ್ ಮಾಡ್ಕೊಳ್ಬಹುದು. ಓಕೆ, ಥ್ಯಾಂಕ್ ಯು. तम ಹೆಸರು? एमडी मुस्तफा. ओके, तो आपने आज हमारे यहाँ करियर मेला में क्या क्या देखा? करियर मेला में डिफरेंट जॉब्स जो हम आगे जाके सीख सकते हैं, देख सकते हैं, उसके बारे में नॉलेज जो है हम अभी सीख लिए. अगर हमसे ये नहीं हुआ तो दूसरे जॉब्स भी है, उसके बारे में वैराइटीज़ है जो यहाँ पर अवेलेबल है. अच्छा, हम जाके वहाँ पर देख सकते हैं, सीख सकते हैं. ओके. अगर कुछ हमें पसंद आया तो हम वो जॉब में अप्लाई कर सकते हैं. तो इस मेले में सबसे बड़ी खासियत अच्छी बात आपको क्या दिखी?
अच्छी बात यहाँ पर हम जहाँ कौन से भी स्टॉल में जा रहे हैं वहाँ पर जाके अच्छा एक्सप्लेन कर रहे हैं, जो जैसे ऐसे ऐसे होता है आगे कुछ उसके बारे में इंफॉर्मेशन दे रहे हैं ओके, वो तो ये आज की जानकारी बहुत ही अच्छी आपके लिए हुई, ऐसा मैं फ्यूचर के लिए समझता हूँ। बहुत अच्छी। ಓಕೆ, ಧನ್ಯವಾದ, बहुत अच्छा। ನಾವು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬೀದರ್ನಿಂದ ಬಂದಿದ್ದೀವಿ. ನಮ್ಮಲ್ಲಿ 7 ಬ್ರಾಂಚಸ್ ಇದ್ದಾವೆ. ನಮ್ಮ ಡಿಪ್ಲೊಮಾ ಕೋರ್ಸ್ ಅಂತ ಕಾಲೇಜ್ ಇರೋದು ಇಲ್ಲೇ ಮೈಲೂರಲ್ಲಿ. ಅಡ್ಮಿಷನ್ಸ್ ಆಗೋದು ಪ್ರತಿ ವರ್ಷ 10ನೇ ರಿಸಲ್ಟ್ ಏನು ಬರ್ತೈತಲ್ಲ ಆವಾಗಿಂದ ಆಗ್ತಾವೆ. ಇದು 1972ನಲ್ಲಿ ಕಾಲೇಜ್ ಸ್ಟಾರ್ಟ್ ಆಗಿದ್ದು, ಭಾಳ ಹಳೆಯ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು. ಚೆನ್ನಾಗಿ ಎಜುಕೇಷನ್ನು ಕೊಡ್ತಾ ಇದ್ದೀವಿ. ಲಾಸ್ಟ್ 6 ಇಯರ್ಸಿಂದ ಪ್ಲೇಸ್ಮೆಂಟು ಚೆನ್ನಾಗಿದೆ. ಅಪ್ ಟು 75 to 80% ಪ್ಲೇಸ್ಮೆಂಟ್ ಆಗ್ತಾಯಿದೆ. ಪ್ರತಿಯೊಂದು ಕೋರ್ಸಿಗೂ ಬೇಡಿಕೆಗೆ ಅನುಗುಣವಾಗಿ ವ್ಯಾಲ್ಯೂ ಫಾರ್ ಗುಡ್ಸ್ ಅಂತಾರಲ್ಲ ಆ ಥರ ಎಜುಕೇಷನ್ ಕೊಡ್ತೀವಿ. ಮತ್ತು ಆ ಥರ ಎಜುकेशन ಕೊಡ್ತೀವಿ. ओके, ನೀವು तुम लोग पूछे थे कंप्यूटर साइंस के बारे में, ठीक है. कंप्यूटर साइंस में इंटेक 30, ठीक है. आजकल तुम्हारे को मालूम है कंप्यूटर का ज़माना है, हर कोई कंप्यूटर इंजीनियरिंग सीखना चाहता है. तो 30 सीट्स है, बाकी को कंपेयर करेंगे तो 60. ओके, तो इसमें क्या है, मेरिट बेसिस, जिसका मेरिट ज़्यादा होगा उसको सीट मिलेगा, ठीक है. और अगर तुम एक बार कंप्यूटर साइंस इंजीनियरिंग में एडमिशन ले लिए, 3 साल का कोर्स रहता है. 10th के बाद 3 साल का. अगर उसके बाद आगे डिग्री भी करना चाह रहे तो BE कर सकते हैं कंप्यूटर साइंस में, ठीक है. वो आपको 3 साल का रहेगा. हमारे पास 3 साल का, उधर जाके डायरेक्ट सेकेंड ईयर को लैटरल एंट्री बोलते वैसा मिलेगा. नहीं, मेरे को PUC के बाद करना है तो उसमें एक कंडीशन है, आपका परसेंटेज अच्छा रहना चाहिए. PUC के बाद लिमिटेड सीट्स रहते हैं, उसको डिप्लोमा में फिर एडमिशन करेंगे PUC के बाद तो डायरेक्ट सेकेंड ईयर को एंट्री मिल जाता. 3 साल का कोर्स जाके 2 साल का कोर्स बन जाता. ನಮಸ್ತೆ, ನನ್ನ ಹೆಸರು ಗೀತಾ ಗಡ್ಡಿ ಅಂತ, ಉಪನ್ಯಾಸಕರು ಡಯಟ್ ಇಂದ ಬಂದಿದ್ದೀನಿ. ಇವತ್ತು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಶಾಯನ್ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ನಾವು ವೃತ್ತಿ ಮಾರ್ಗದರ್ಶನ ಒಂದು ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಈ ಮೇಳ ತುಂಬ ಉಪಯುಕ್ತವಾಗಿರ್ತಕ್ಕಂಥದ್ದು. ಎಲ್ಲ ಇದರಲ್ಲಿ ತುಂಬ ಜನ ಮಕ್ಕಳು ಗ್ರಾಮೀಣ ಪ್ರದೇಶದಿಂದ ಮತ್ತು ಲೋಕಲ್ ಇರ್ತಕ್ಕಂಥ ಎಲ್ಲ ಶಾಲೆ ಕಾಲೇಜುಗಳಿಂದ ಮಕ್ಕಳು ಬಂದು ಭಾಗವಹಿಸಿದ್ರು. ಅವರಿಗೆ ಹಲವಾರು ಹುದ್ದೆಗಳ ಬಗ್ಗೆ ಮುಂದೆ PUC ನಂತರ SLC ನಂತರ ಯಾವ್ಯಾವ ಹುದ್ದೆಗಳು ಮಾಡ್ಬೋದು ಅನ್ನೋ ವಿಚಾರಗಳನ್ನು ತುಂಬ ಚೆನ್ನಾಗಿ ಎಲ್ಲ ಉಪನ್ಯಾಸಕರು ಮತ್ತು ಎಲ್ಲ ಮೇಲಾಧಿಕಾರಿಗಳು ಮಕ್ಕಳಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ನಮ್ಮ ಎಲ್ಲ ಇಲಾಖೆಗಳಿಂದನೂ ಕೂಡ ಸ್ಟಾಲ್ಗಳನ್ನು ಹಾಕಿದ್ದೀವಿ. ನಮ್ಮ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಿಂದ ಸ್ಟಾಲ್ಗಳನ್ನು ನಾವು ಹಾಕಿರೋದ್ರ ಜೊತೆಗೆ ನಾನೀಗ ಸದ್ಯ ಕೃಷಿ ಇಲಾಖೆಯ ಸ್ಟಾಲ್ನಲ್ಲಿದ್ದೀನಿ. ಅಲ್ಲಿಂದ ಹೆಡ್ ಅವರು ಸತೀಶ್ ಶೆಟ್ಕಾರ್ ಸರ್ ಅವರು ಮತ್ತು ಅವ್ರ ತಂಡ ಇದರಲ್ಲಿದೆ. ನಾನು ಈ ಸ್ಟಾಲಲ್ಲಿ ಕೂತಾಗ ಸರ್ ಅವರು ನನಗೆ ತುಂಬ ಮಾಹಿತಿಯನ್ನು ಕೊಟ್ಟರು. ಸ್ಪೆಷಲ್ಲಾಗಿ KYCಯನ್ನು ಹೇಗೆ ಅಪ್ಲೋಡ್ ಮಾಡಬೇಕು, KYC ಅಂತಂದ್ರೇನು, ಪ್ರತಿ ರೈತನೂ ಕೂಡ KYCಯನ್ನು ಮಾಡಲೇಬೇಕು. ಒಂದು ವೇಳೆ ರೈತ KYCಯನ್ನು ಮಾಡಲಿಲ್ಲ ಅಂದರೆ ರೈತನಿಗೆ ಸಿಗ್ತಕ್ಕಂಥ ಯಾವುದೇ ಇಲಾಖೆ ಸರ್ಕಾರದ ಯೋಜನೆಗಳ ಫಲಾನುಭವಿಗಳಾಗಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲ ರೈತರು KYCಯನ್ನು ಮಾಡಬೇಕು ಅನ್ನೋ ವಿಚಾರಗಳನ್ನು ತುಂಬ ಚೆನ್ನಾಗಿ ಸರ್ ಅವರು ನಮಗೆ ತಿಳಿಸ್ಕೊಟ್ರು. ಅದರ ಜೊತೆಗೆ ಪ್ರತಿ ರೈತರು ಕೂಡ ಕೀಟನಾಶಕಗಳನ್ನು ಸ್ಪ್ರೇ ಮಾಡ್ತಾರೆ ಇದಕ್ಕೆ ಹೊಲಗಳಿಗೆಲ್ಲ. ಆ ಕೀಟನಾಶಕಗಳನ್ನ ಸ್ಪ್ರೇ ಮಾಡುವಾಗ ಬೆನ್ನಿನಲ್ಲಿ ಹಳೆ ಕಾಲದ ಪದ್ಧತಿ ಇತ್ತು. ಆದರೆ ಈಗ ಹೊಸ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಡ್ರೋನನ್ನು ಹೇಗೆ ಬಳಕೆ ಮಾಡಿಕೊಂಡು ಕೀಟನಾಶಕವನ್ನು ಬಳಸಬೇಕು, ಅತ್ಯಂತ ಕಡಿಮೆ ಇವರ ಇಲಾಖೆಯಿಂದನೇ ಪ್ರತಿ ಸಖಿ ಹೋಬಳಿಯಲ್ಲಿರ್ತಕ್ಕಂಥ ಕೃಷಿ ಸಖಿಯರಲ್ಲಿ ಏನದು ಡ್ರೋನ್ ಸ್ಪ್ರೇ ಇರ್ತಕ್ಕಂಥದ್ದು ಇದೆ. ಅದನ್ನು ನಾವು ಬಳಸಿಬಿಟ್ಟು ಅತ್ಯಂತ ಕಡಿಮೆ ರೇಟ್ನಲ್ಲಿ ಬರೀ 300 ರೂಪಾಯಿ ಅಷ್ಟೇ ಖರ್ಚು ಬರ್ತದೆ. ನಾವು ಒಬ್ಬ ಲೇಬರನ್ನು ತೊಗೊಂಡ್ರೆ ಮಿನಿಮಮ್ ಪರ್ ಡೇ 1,000-2,000 ರೂಪಾಯಿಯನ್ನು ಕೊಡಬೇಕು. ಡ್ರೋನನ್ನು ತಗೊಂಡು ನಾವು ಹೊಲಗಳಿಗೆ ಸ್ಪ್ರೇಯನ್ನು ಮಾಡಿದಾಗ ಬರೀ 300 ರೂಪೀಸಲ್ಲಿ ಒಂದು ಹೊಲಕ್ಕೆ ಇದು ಮಾಡ್ಬೋದು. ಅದ್ರ ಜೊತೆಗೆ ಎಷ್ಟು ಇದರಲ್ಲಿ ಬೆಳೆಗೆ ಮಾತ್ರ ಡ್ರೋನ್ ಸ್ಪ್ರೇಯನ್ನು ಮಾಡುತ್ತೆ, ನೆಲ ಬೇರೆ ಇದಕ್ಕೆಲ್ಲ ಅದಕ್ಕೆ ಎಫೆಕ್ಟ್ ಆಗಲ್ಲ ಅಂತಕ್ಕಂಥ ಮಾಹಿತಿಯನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಅದರ ಜೊತೆಗೆ ಕರಿಯರ್ ಗೈಡೆನ್ಸ್ ಮೇಳದಲ್ಲಿ ಹಲವಾರು ಹುದ್ದೆಗಳನ್ನು ಹೇಳಿದ್ದಾರೆ. ಎಷ್ಟೋ ನಾವು ಡಾಕ್ಟರ್, ಇಂಜಿನಿಯರ್ಸ್, ಒಂದಿಷ್ಟು ಸೈನ್ಸಿಸ್ಟ್ ಈ ತರಹದ ಒಂದಿಷ್ಟು ಹುದ್ದೆಗಳನ್ನಷ್ಟೇ ನಮ್ಮ ಮಕ್ಕಳು ಸಿವಿಲ್ ಸರ್ವಿಸನ್ನಷ್ಟೇ ತಿಳ್ಕೊಂಡಿದ್ರು. ಬಟ್ ಬೇರೆ ಬೇರೆ ಇದರಲ್ಲಿ ಹುದ್ದೆಗಳನ್ನು ಹೇಗೆ ನಾವು ಮಕ್ಕಳನ್ನು ಕಳಿಸ್ಬೇಕು ಅಂತ ವಿಚಾರಗಳನ್ನು ಈ ಒಂದು ಮೇಳದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ಸದುಪಯೋಗವನ್ನು ಎಲ್ಲರೂ ಪಡ್ಕೊಂಡಿದ್ದಾರೆ. ಅದೇ ಥರ ಎಲ್ಲ ಇಲಾಖೆಯ ಸ್ಟಾಲ್ಗಳು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. Sir, we are from Government PU College for Girls, Bidar, and we came here from PU department, sir. In government colleges, we are having enough facilities. ನಮ್ಮಲ್ಲಿ ಎಲ್ಲ ಫೆಸಿಲಿಟಿ ಇದೆ. ವಿಶೇಷವಾಗಿ SC ST
ಬ್ಯಾಕ್ವರ್ಡ್ ಕಮ್ಯುನಿಟಿ ಮೈನಾರಿಟಿದವ್ರಿಗೆ ಫ್ರೀ ಎಜುಕೇಶನ್ ಇದೆ, ಎಲ್ಲ ಕಮ್ಯುನಿಟಿದವ್ರಿಗೆ ಫ್ರೀ ಎಜುಕೇಶನ್ ಇದೆ. ಅದ್ರ ಜೊತೆನೆ ನೀಟ್ JEE ಕೋಚಿಂಗ್ ಮಾತ್ರ ಸರ್ಕಾರ ಕಡೆಯಿಂದ ಆನ್ಲೈನ್ ಫ್ರೀ ಕೊಡ್ತಾ ಇದ್ದಾರೆ. ಎಲ್ಲ ಫೆಸಿಲಿಟಿ ಇದೆ. ಮತ್ತು ಫೀಸ್ ಆಲ್ಮೋಸ್ಟ್ ಗೋರ್ಮೆಂಟ್ ಫೀಸ್ನಲ್ಲಿ ನಮ್ಮಲ್ಲಿ 230-250 ಅಡ್ಮಿಷನ್ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಹುಡುಗಿಯರಿಗೆ ಫ್ರೀ ವಿನಾಯಿತಿ ಇದೆ. ಮತ್ತು ಎಲ್ಲ ಕ್ಲಾಸಸ್ ನುರಿತ ಉಪನ್ಯಾಸಕರಿದ್ದಾರೆ, ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಇದೆ. ಅದಕ್ಕೆ ಹೆಚ್ಚಾಗಿ ನಮ್ಮೆಲ್ಲ ಬಡ ಮಕ್ಕಳಾಗಲಿ ಅಥವಾ ಹಳ್ಳಿ ಊರ ಮಕ್ಕಳಾಗಲಿ ನಮ್ಮ ಕಾಲೇಜಿಂದೆಲ್ಲ ಲಾಭ ತಗೋಬೇಕಂತ ಹೇಳಿ ಈ ಒಂದು ಕಾರ್ಯಾಗಾರಕ್ಕೆ ನಾವು ಬಂದಿದ್ದೇವೆ ಇಲ್ಲಿ. Myself Dr. Abhishek. I am working as assistant professor in veterinary college Bidar. I came here as a representative of KVFSU Bidar. So it is abbreviated as Karnataka Veterinary Animal Sciences and Fishery Universities. So under our university we have 3 major courses and 1 diploma course. So 3 major courses are bachelor degree courses which include veterinary science, and second one is dairy technology, and third one is fishery technology. So here the poster has been displayed. These included the institutes which are under our university. हम इधर स्किल डेवलपमेंट, एंटरप्रेन्योरशिप एंड लाइवलीहुड डिपार्टमेंट से, गवर्नमेंट ऑफ कर्नाटका से, मेरा नाम है लोकेश, डिस्ट्रिक्ट स्किल डेवलपमेंट ऑफिसर. ये हमारा स्टॉल लगाए का मेन पर्पज़ ये है कि हमारा इलाका में क्या क्या सुविधा मिलता है, क्या फैसिलिटीज़ है, क्या प्रोग्राम हम करते, ये सब जानकारी के लिए ये स्टॉल लगाया है आज के दिन हम. तो इधर क्या है, मेन बेसिकली अभी युवनिधि कार्यक्रम चल रहा है हमारा पास. युवनिधि कार्यक्रम में क्या है बोले तो डिप्लोमा पास हो गए तो 2 साल तक उसको गवर्नमेंट ऑफ कर्नाटक से 1500 रुपीज़ आता 2 साल के लिए. कौन भी डिग्री पास हो गए तो उनको महीना 3000 पर मंथ आता. उसके बीच में महीना तुम क्या करना, जो बेनिफिट है डिग्री पास होने के बाद या डिप्लोमा पास होने के बाद 6 महीने के बाद ये स्टाइपेंड तुम्हारा DBT ट्रांसफर होता गवर्नमेंट से. तो इसका तुम अच्छा लाभ उठाना, सुविधा लेना. ये अमाउंट क्या करना, तुम अच्छा हायर एजुकेशन के लिए IAS, KS, IPS, डॉक्टर, तो ज़्यादा ಪ್ರೊಫೆಷನಲ್ ಕೋರ್ಸ್, ಹೈಯರ್ ಕಾಂಪಿಟೇಟಿವ್ ಎಕ್ಸಾಮ್ ಕೆ ಲಿಯೇ ಇಸ್ತೆಮಾಲ್ ಕರ್ ಲೇನಾ. ನಮ್ಮ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರುವಂಥ ಭಾಳ ಒಂದು ಪ್ರತಿಷ್ಠಿತ ಬೀದರ್ ಜಿಲ್ಲೆಯ ಒಂದು ಲೀಡ್ ಕಾಲೇಜ್ ಅಂತೇಳಿ ಒಂದು ಪ್ರಖ್ಯಾತಿಗೊಂಡಿರುವಂಥ ಒಂದು ಕಾಲೇಜ್ ಆಗಿದೆ. ನಮ್ಮ ಕಾಲೇಜಿನಲ್ಲಿ BA, BSc, BCom ಮತ್ತು BBA ಹೀಗೆ ಅನೇಕ ಒಂದು ಕೋರ್ಸ್ಗಳು ಏನಂತಾರೆ ನಮ್ಮಲ್ಲಿ ಲಭ್ಯವಿರುವಂಥದ್ದು. ಸೊ BA ಕೋರ್ಸ್ಗಳಲ್ಲಿ ಸುಮಾರು ನಮ್ಮ ಕಾಲೇಜಿನಲ್ಲಿ ಏನಂದರೆ 10 ಕಾಂಬಿನೇಷನ್ಗಳಿರುವ ಒಂದು ಸಬ್ಜೆಕ್ಟ್ ವಿಷಯಗಳನ್ನು ನಮ್ಮಲ್ಲಿ ಬೋಧಿಸಲಾಗುತ್ತದೆ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಬೀದರ್, ಸಮಗ್ರ ಶಿಕ್ಷಣ ಕರ್ನಾಟಕ ಮತ್ತು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಆಶ್ರಯದಲ್ಲಿ ಈ ವೃತ್ತಿಪರ ಮಾರ್ಗದರ್ಶನ ಮತ್ತು ಕರಿಯರ್ ಮೇಳ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ದಿನಾಂಕ 24/3/2026 ನಾವು ಶಾಹೀನ್ ಶಿಕ್ಷಣ ಸಂಸ್ಥೆಯ ಒಂದು ಸ್ಥಳದೊಳಗೆ ಅದನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಈ ಕಾರ್ಯಕ್ರಮ ಉದ್ಘಾಟನೆ ಆಗಿ ಬಹಳ ಯಶಸ್ವಿಯಾಗಿ ಅದು ಅಂತಿಮ ಹಂತಕ್ಕೆ ಬರ್ತಾ ಇದೆ. ಭಾಳಷ್ಟು ಮಕ್ಕಳು, ಸಾವಿರಾರು ಮಕ್ಕಳು ಈ ಒಂದು ಕರಿಯರ್ ಮೇಳದಲ್ಲಿ ಪಾಲ್ಗೊಂಡರು. ಪಾಲ್ಗೊಂಡಿರುವಂಥ ಇದರಲ್ಲಿ ಬೇರೆ ಬೇರೆ ವೃತ್ತಿ ಶಿಕ್ಷಣದ ಮಾರ್ಗದರ್ಶಿಯ ಸ್ಟಾಲ್ಗಳು, ಎಲ್ಲ ಇಲಾಖೆಯ, ಕಾರ್ಮಿಕ ಇಲಾಖೆ, ಬೇರೆ ಬೇರೆ ಇಲಾಖೆಯ ಬ್ರೀಮ್ಸ್ ಸಂಸ್ಥೆ ಮತ್ತೆಲ್ಲ ಸಂಸ್ಥೆಯವರು ಈ ಒಂದು ಕರಿಯರ್ ಮೇಳಕ್ಕೆ ಮಕ್ಕಳಿಗೆ ಗೈಡೆನ್ಸನ್ನು, ಸಲಹೆಯನ್ನು, ಮಾರ್ಗದರ್ಶನವನ್ನು, ಅವರ ವೃತ್ತಿ ಬೆಳವಣಿಗೆಗೆ, ಅವ್ರ ಮುಂದಿನ ಭವಿಷ್ಯವನ್ನು ರೂಪಿಸಲಿಕ್ಕೆ ಏನೇನು ಬೇಕು, ಯಾವ ಥರದ ಕನಸನ್ನು ಅವ್ರು ಕಟ್ಕೋಬೇಕು ಮತ್ತು ಏನನ್ನು ಅವರು ಮುಂದಿನ ಜೀವನದಲ್ಲಿ ತನ್ನ ಎಜುಕೇಷನ್ ಮುಗಿದ ಮೇಲೆ, ಶೈಕ್ಷಣಿಕ ಇದನ್ನು ಮುಗಿದ ಮೇಲೆ ಯಾವುದನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಬಹಳ ವಿಸ್ತೃತವಾಗಿರುವಂಥ ಮಾಹಿತಿಯನ್ನು ಇಲ್ಲಿ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಸಾವಿರಾರು ಮಕ್ಕಳು ಇದರ ಒಂದು ಪ್ರಯೋಜನವನ್ನು ಪಡ್ಕೊಂಡು ಮುಂದಿನ ಜೀವನವನ್ನು ಹಸನು ಮಾಡಿಕೊಳ್ಳುವಂಥ ಒಂದು ಸ್ಥಿತಿಯಲ್ಲಿ ಇದು ಕಾರ್ಯಕ್ರಮ ಆಯೋಜನೆ ಆಯಿತು. ಈ ಎಲ್ಲ ಕೋರ್ಸ್ಗಳು ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ 2 ವರ್ಷದ ತರಬೇತಿ ಕೋರ್ಸ್ಗಳು. ITI ಅಂದ್ರೆ ಏನಂದ್ರೆ ಒಂದು ಜಂಕ್ಷನ್ ಇದ್ದಂಗೆ, ಒಂದು ಸರ್ಕಲ್ ಇದ್ದಂಗೆ. ಈ ITI ಮಾಡಿದ ಮಕ್ಕಳು ಮುಂದೆ BA ಹೋಗ್ಬೋದು,
ಬಿಕಾಮ್ ಮಾಡ್ಬೋದು ಅಥವಾ ಡಿಪ್ಲೊಮಾ ಮಾಡ್ಬೋದು ಅಥವಾ ಅಪ್ರೆಂಟಿಸ್ಶಿಪ್ ಮಾಡಿ ತಮ್ಮ ಕ್ಯಾರಿಯರ್ ಅನ್ನು ಡೆವಲಪ್ಮೆಂಟ್ ಮಾಡ್ಬೋದು. ಅಂದ್ರೆ ಆರ್ಥಿಕವಾಗಿ ತನ್ನ ಕುಟುಂಬಕ್ಕೆ ಮತ್ತು ದೇಶಕ್ಕೆ ಒಂದು ಸದೃಢ ಅನ್ನೋದು ಆರ್ಥಿಕ ಬೆನ್ನೆಲುಬಾಗಿರ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ನಮ್ಮ ITI ಮಕ್ಕಳಲ್ಲಿ ಇರ್ತದೆ. ಕೇವಲ 2 ವರ್ಷ ತರಬೇತಿ ಪಡೆದು 1 ವರ್ಷದ ಅಪ್ರೆಂಟಿಸ್ಶಿಪ್ ಅಥವಾ ಬೇರೆ ಏನಾದ್ರು ಪಡೆದು ಒಂದು ಉನ್ನತ ಮಟ್ಟದಲ್ಲಿ ಅವರ ಒಂದು ಕ್ಯಾರಿಯರ್ ಅನ್ನು ಡೆವಲಪ್ ಮಾಡಿಕೊಳ್ಳುವಂತ ಅವಕಾಶವನ್ನು ನಮ್ಮ ಸಂಸ್ಥೆಯಲ್ಲಿದೆ. ಅದಕ್ಕೆ ತಾವುಗಳು ನಮ್ಮ ಸಂಸ್ಥೆಗೆ ಭೇಟಿ ನೀಡಲೇ. ನಮಸ್ಕಾರ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ನಮ್ಮ ಇಲಾಖೆಯಲ್ಲಿ ಮೊರಾರ್ಜಿ ದೇಸಾಯಿ ಮೌಲಾನಾ ಜಾತಿ ಶಾಲೆ, ಹಾಸ್ಟೆಲ್ ಹಾಗೂ ವಸತಿ ನಿಲಯ ಮತ್ತು IAS KS ಕೋಚಿಂಗ್ ಕೂಡ ನಮ್ಮ ಇಲಾಖೆಯಲ್ಲಿ ಕೊಡಲಾಗುತ್ತದೆ. ಮತ್ತು PhD B.Ed ಇನ್ಸೆಂಟಿವ್ ಮತ್ತು ವಸತಿ ನಿಲಯ ಅಡ್ಮಿಷನ್ ಹಾಗೂ IT IIM ಸೇರಿದಂತೆ ವಿದ್ಯಾರ್ಥಿ ವೇತನ ಇಲಾಖೆಯಿಂದ ನೀಡಲಾಗುತ್ತದೆ. ರಾಜ್ಯ ಓಪನ್ ಯೂನಿವರ್ಸಿಟಿದಿಂದ ಫ್ರೀ ಅಡ್ಮಿಷನ್ ಕೂಡ ನೀಡಲಾಗುತ್ತದೆ. ಮತ್ತು SSP ಸ್ಕಾಲರ್ಶಿಪ್, B.Ed ಸ್ಕಾಲರ್ಶಿಪ್ ಕೂಡ ನೀಡಲಾಗುತ್ತದೆ. ಸರಳ ಯುವ ಕೂಡ ನೀಡಲಾಗುತ್ತದೆ. ನಮ್ಮ ಇಲಾಖೆಯಿಂದ ಹಲವಾರು ಯೋಜನೆಗಳನ್ನು ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಮಾಹಿತಿ ತಪ್ಪಬಹುದು.